ನಮ್ಮ ಕೋಮರಾಮ್ ಭೀಮ್ ಗೊಂಡ ಕುರುಬ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಈಗ ತಾನೇ ತಮಗೆಲ್ಲರೂ ಗೊತ್ತಿರುವ ಹಾಗೆ ದಿನಾಂಕ 19/8/2025 ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕುರಿಗಾರರ ನಡೆ ವಿಧಾನಸೌಧದ ಕಡೆ ಅಂತಕ್ಕಂಥ ಘೋಷವಾಕ್ಯದ ಮೂಲಕ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ರಾಜ್ಯ ಮಟ್ಟದ್ದು ನಡೀತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಗಮನಿಸಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಹಲ್ಲೆ, ದೌರ್ಜನ್ಯ, ಅತ್ಯಾಚಾರ, ಪ್ರಾಣಭಯ, ಕಳ್ಳತನ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ದೂರಿಂದ ಉದಾಹರಣೆ ನಾನು ಕೊಡಲ್ಲ. ನಮ್ಮ ಕಲಬುರಗಿಯ ಕೆಸರಟಿಗೆ ಗ್ರಾಮದಲ್ಲಿ ದ್ಯಾವಮ್ಮ ಇಟಿಗೆ ಎಂಬ ಕುರಿಗಾಯಿ ಮಹಿಳೆಯ ಸುಮಾರು 50ಕ್ಕೂ ಹೆಚ್ಚು ಕುರಿಗಳನ್ನು ಕಳ್ಳತನ ಆಗಿರ್ತಕ್ಕ ಪ್ರಕರಣ ಇವತ್ತು ಗುಲ್ಬರ್ಗ ಗುಲ್ಬರ್ಗ ಒಂದು ಯೂನಿವರ್ಸಿಟಿ ಠಾಣೆ ಏನಿದೆ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಅದರ ಜೊತೆಗೆ ಇದೇ ನಮ್ಮ ಪಕ್ಕದ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ, ನಮ್ಮ ಬಿದಾರ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಮರಪ್ಪ ಮೇತ್ರೆ ಅಂತಕ್ಕಂಥ ಕುರಿಗಾಯಿ ಯುವಕನನ್ನು ಕುರಿ ಕಳ್ಳತನ ಉದ್ದೇಶದಿಂದ ಕೊಲೆ ಮಾಡಲಾಯಿತು. ಇಂಥ ನೂರಾರು ಪ್ರಕರಣಗಳು ಗತಿಸ್ತಾ ಇದ್ದರೂ ಕೂಡ ಈ ಜನರಿಗೆ, ಈ ಶೋಷಿತ ವರ್ಗದವರಿಗೆ, ಈ ಕುರಿಗಾಯಿಗಳಿಗೆ, ಈ ಕುರುಬರಿಗೆ ಒಂದು ರಕ್ಷಣೆ ಇಲ್ಲಾರ್ದಂಗೆ. ಇವರಿಗೆ ಒಂದು ರಕ್ಷಣೆ ಸಿಗಬೇಕು ಅಂತಂದರೆ 2024-25ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದ್ದರು. 2024-25ನೇ ಬಜೆಟ್ನಲ್ಲಿ ನಾವು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು. ಈ ಮೂಲಕ ತಮ್ಮ ಮೂಲಕ ನಾವು ಆಗ್ರಹ ಮಾಡುತ್ತೇವೆ, ಈ ಬರುವ ಒಂದು ಅಧಿವೇಶನದಲ್ಲಿ ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿ, ಅಂದಾಗ ಮಾತ್ರ ಇಂಥ ಒಂದು ಪ್ರಕರಣಗಳನ್ನು ಆಗಲಾರ್ದ ನಾವು ನೋಡ್ಕೋಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎರಡನೇದು, ನಾವು ಏನು ಈಗ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಕೋಮರಾಮ್ ಭೀಮ್ ಗೊಂಡ ಕುರುಬ ಸಂಘದ ಪದಾಧಿಕಾರಿಗಳು, ಕಲಬುರಗಿ, ಬೀದರ್, ಯಾದಗಿರಿದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲ ಕುರಿಗಾಯಿಗಳು ಪಾಲ್ಗೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ. ಎಲ್ಲರೂ ಪಾಲ್ಗೊಂಡು ಈ ಹೋರಾಟಕ್ಕೆ